ಮುಳಬಾಗಿಲು ತಾಲೂಕಿನ ಭೋವಿ ಸಮುದಾಯ ಭವನದಲ್ಲಿ ಭೋವಿ ಜನಾಂಗದ ವತಿಯಿಂದ ಒಳ ಮೀಸಲಾತಿ ವಿರೋಧಿಸಿ ಜಿಲ್ಲಾ ಅಧ್ಯಕ್ಷರು ಸಿವಿ ಗೋಪಾಲ್ರವರ ನೇತೃತ್ವದಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಇದೇ ತಿಂಗಳು 24ರಂದು ಒಳ ಮೀಸಲಾತಿ ವಿರೋಧಿಸಿ ಬೆಂಗಳೂರು ಚಲೋ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ಕುರಿತು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಭೋವಿ ಸಮುದಾಯದ ತಾಲೂಕು ಅಧ್ಯಕ್ಷರು, ಮಾಜಿ ನಗರಸಭೆ ಸದಸ್ಯರು ಶಂಕರಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಮಾರಪ್ಪ, ಜಿಲ್ಲಾ ಭೋವಿ ಸಮಾಜದ ಕಾರ್ಯದರ್ಶಿ ಹಾಗೂ ಯಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಎಂ ವೆಂಕಟಾಚಲಪತಿ, ನಗರಸಭೆ ಮಾಜಿ ಸದಸ್ಯರು ನಾಗರಾಜ್, ಹಿರಿಯ ಮುಖಂಡ ರಾಮಾಂಜಿನಪ್ಪ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ವೆಂಕಟೇಶ್, ಭೋವಿ ಸಮಾಜದ ಯುವ ಅಧ್ಯಕ್ಷರು ಎಚ್ ಗೊಲ್ಲಹಳ್ಳಿ ಶ್ರೀನಾಥ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಕದರಿಪುರದ ರಾಜಣ್ಣ, ಯುವ ಮುಖಂಡರು ಪ್ರಕಾಶ್, ಕೆಜಿಎಂ ಮಣಿ ಮತ್ತು ಹೆಚ್ಚಿನ ಮುಖಂಡರುಗಳು ಇದ್ದರು. ಏನಿವತ್ತು ಮುಳಬಾಗಿಲು ತಾಲೂಕಿನ ನಮ್ಮ ಭೋವಿ ಸಮುದಾಯ ಭವನದಲ್ಲಿ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು ಸೇರಿದ್ದೀವಿ. ದಿನಾಂಕ 24/3/2026 ಮಂಗಳವಾರದಂದು ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ನನ್ನ ಕಟ್ಟ ಕಡೆಯ ಜನಾಂಗದ ಭೋವಿ ಜನಾಂಗದವರಿಗೂ ಮನವಿ ಮಾಡೋದೇನೆಂದರೆ, ಒಳ ಮೀಸಲಾತಿ ಏನಿದೆ ಎಲ್ಲ ನಮ್ಮ ಭೋವಿ ಜನಾಂಗದವರು ಹೋಗಿ ನಮ್ಮ ಒಳ ಮೀಸಲಾತಿಯನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಕುಲಬಾಂಧವರೆಲ್ಲರೂ ಸಹ ಬಂದು ಆ ಹೋರಾಟವನ್ನು ಯಶಸ್ವಿ ಮಾಡಿ ನಮ್ಮ ಜನಾಂಗದ ಎಲ್ಲ ಮಂತ್ರಿಗಳು, ಮಾಜಿ ಮಂತ್ರಿಗಳು, MLAಗಳು, ಮಾಜಿ MLAಗಳು, ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೋಪಾಲನವರ ನೇತೃತ್ವದಲ್ಲಿ, ನಮ್ಮ ಮುಳಬಾಗಿಲು ತಾಲೂಕಿನ ಶಂಕರಪ್ಪನವರ ನೇತೃತ್ವದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಸಹಸ್ರಾರು ಜನ ಹೋಗಬೇಕೆಂದು ಯಶಸ್ವಿ ಮಾಡಬೇಕೆಂದು ಬಂದನ್ನು ನಾನು ಈ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಈ ಬಂದ್ಗೆ ಕರೆ ಕೊಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭೋವಿ. ನಮ್ಮ ಎಲ್ಲ ಕುಲಬಾಂಧವರು ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೇನೆ. 24ನೇ ತಾರೀಕು ಮಂಗಳವಾರ ಬೆಳಗ್ಗೆ ಇಲ್ಲಿ 7 ಗಂಟೆಯಿಂದ ಬಿಟ್ಟು ಎಲ್ಲ ಸುಮಾರು ಒಂದು 20-30 ಬಸ್ನಲ್ಲಿ ಎಲ್ಲ ಹೋಗ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಜಾತಿಗೆ ಸೇರಿರೋರು ಲಂಬಾಡಿ, ಭೋವಿ, ಕೊರ್ಚ, ಕೊರ್ಮ, ಚಲವಾದಿ ಇವರು ಎಲ್ಲರೂ ಸಹಕರಿಸಬೇಕು, ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ನಮ್ಮ ಸ್ವಾಮೀಜಿ, ನಮ್ಮ MP ಇವ್ರ ಮುಖಾಂತರವಾಗಿ ನಾವೆಲ್ಲರೂ ಬೆಂಗಳೂರಿಗೆ ಚಲೋ ಮಾಡ್ತಾಯಿದ್ದೇವೆ. ನಮಸ್ಕಾರ. ಪತ್ರಿಕಾ ಮಾಧ್ಯಮದವರಿಗೆ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ 24ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಒಳ ಮೀಸಲಾತಿ ವಿರೋಧಿಸಿ ಇವತ್ತು ಇಡೀ ಸ್ಟೇಟಲ್ಲಿ ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಗುರುಲಾಗಿರ್ತಕ್ಕಂಥ ನೇತೃತ್ವದಲ್ಲಿ ಎಲ್ಲ ಶಾಸಕರುಗಳು, ಎಲ್ಲ ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರಂತ ಮಲ್ಲೇಶ್ ಬಾಬು ಅವರು ಮತ್ತು ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಂಘ ಸಮಸ್ಯೆಗಳು, ಎಷ್ಟು ಸಂಘಗಳಿದೆ ಎಲ್ಲ ಸಂಘ ಸಮಸ್ಯೆಗಳು ತೀರ್ಮಾನ ಮಾಡಿದ್ದಾರೆ. 24ನೇ ತಾರೀಕು 10 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಅದಕ್ಕೆ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ವೇದಿಕೆ ಅಧ್ಯಕ್ಷ ಅಂತ LG ಮುನರಾಜು, ವರ್ಧನೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಲ್ಲೆಲ್ಲ ಕಂಪ್ಯೂಟರ್ ಎಷ್ಟು ಬಸ್ಗಳು ತೀರ್ಮಾನ ಮಾಡಿದ್ದಾರೆ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಕೂಡ ನಮ್ಮ ತಾಲೂಕು ಅಧ್ಯಕ್ಷ ಇರ್ಬೋದು, ಎಲ್ಲ ಜಿಲ್ಲಾ ಕಮಿಟಿ ಇರ್ಬೋದು, ಎಲ್ಲ ಯೂತ್ ಕಮಿಟಿ ಮತ್ತು ಎಲ್ಲ ಹಿರಿಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳೆಲ್ಲ ಕೂಡ ಸೇರಿ ಇವತ್ತು ಒಂದು ತೀರ್ಮಾನವನ್ನು ಮಾಡಿಕೊಟ್ಟಿದ್ವಿ. ನಮ್ಮ ಮುಳಬಾಗಿಲಿಂದನೂ ಸುಮಾರು 30 ಬಸ್ಗಳನ್ನ ಇವತ್ತು ನಾವು ಬೆಂಗಳೂರು ಚಲೋಗೆ ಹೋಗ್ತಾಯಿದ್ದೀವಿ. 7 ಗಂಟೆಗೆ ನಾವು ಎಲ್ಲ ಸಮಾಜದ ಕಟ್ಟಕಡೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು ಎಲ್ಲ ಕೂಡ ಇದೊಂದು ನಮಗೆ ಭಾಳ ಪ್ರತಿಜ್ಞೆ ಆಗಿರ್ತಕ್ಕಂಥ ಒಂದು ವಿಷಯ. ಇದು ಒಳ ಮೀಸಲಾತಿಯಲ್ಲಿ ನಮಗೆ ಆಗಾಗಲೇ ಆಗಿರ್ತಕ್ಕಂಥ ಅನ್ಯಾಯ ಬರೀ ಏನಿದೆ. ಈಗ ಮೊದಲು ರೋಸ್ಟರ್ ಸಿಸ್ಟಮು ಈಗಾಗಲೇ 15% ಏನು ಮೊದಲು SC/ST ಕೊಡ್ತಾಯಿದ್ದಾರೆ, ಅದ್ರ ಪ್ರಕಾರ ಕೊಟ್ಟರೆ ಒಳ್ಳೆಯದು ಅಂತ ಈಗಾಗಲೇ ಎಲ್ಲ ಹಿರಿಯರು ತೀರ್ಮಾನ ಮಾಡಿದರೆ, ಈಗೇನು ಪದ್ಧತಿ ನಾಗಮೋಹದಾಸನು ವರದಿಯನ್ನು ಕೊಟ್ಟರೆ ನಮ್ಗೆ ಭಾಳ ತೊಂದರೆ ಆಗುತ್ತದೆ, ಭಾಳ ತೊಂದರೆ ಮಾಡಿದ್ದಾರೆ. ಆ ತೊಂದರೆಗೆ ಒಳಪಡಬಾರ್ದು ಅಂತ ಈಗಾಗಲೇ ಚಲವಾದಿ ಮತ್ತು ಕೊರ್ಚ, ಕೊರ್ಮ, ಲಂಬಾಣಿ, ಭೋವಿ ಸಮಾಜ ಎಲ್ಲ ಕೂಡ ಎಲ್ಲರೂ ಸೇರಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ವಿ.
ಅದಕ್ಕೆ ಸ್ವಲ್ಪ ದಯವಿಟ್ಟು ಏನು ಈಗಾಗಲೇ ನಮ್ಮ ಕೊರ್ಚಾ ಸಂಘದವರೆಲ್ಲ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಕೂಡ ಎಷ್ಟು ಬಸ್ಗಳು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲ ಏನು ಇದರಲ್ಲಿ ತೊಂದರೆ ಆಗ್ತಕ್ಕಂಥ ಎಲ್ಲರೂ ಕೂಡ ತಾಲೂಕಲ್ಲಿ ಅವರು ಮೀಟಿಂಗ್ ಮಾಡ್ತಾರೆ. ಎಲ್ಲ ಬರಬೇಕು ಅಂತ, ಹೋಗಬೇಕು, ಸ್ಟ್ರೈಕ್ ಎಲ್ಲ ನಾವು ಭಾಗವಹಿಸಬೇಕು ಅಂತ. ಅದಕ್ಕೆ ದಯವಿಟ್ಟು ನಮ್ಮ ಸಮಾಜದಲ್ಲಿ ಏನಿದ್ದಾರೆ ಅವರು ಪಕ್ಷಾತೀತವಾಗಿ ರಾಜಕೀಯವಾಗಿ ಎಲ್ಲಾದರೂ ಬೆಳ್ಕೊಂಡು ನಮ್ಗೆ ಬೇಕಾಗಿಲ್ಲ. ಎಲ್ಲರೂ ಕೂಡ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ. ಕಡೆ ವ್ಯಕ್ತಿ ಪ್ರತಿಯೊಬ್ಬರು ಕೂಡ ಈ ಸಭೆಗೆ ಬರಬೇಕು, ಈ ಸ್ಟ್ರೈಕ್ ಬರಬೇಕು ಅಂತ ಭಾವಿಸ್ತಾ ಈಗಾಗಲೇ ನಾವೆಲ್ಲ ಕೂಡ ಹಿರಿಯರೆಲ್ಲ ಒಂದು ತೀರ್ಮಾನ ಮಾಡಿದ್ವಿ ಮುಳಬಾಲ್ ತಾಲೂಕಲ್ಲಿ, ಅದರ ಜಿಲ್ಲೆಯಲ್ಲೆಲ್ಲ ಕೂಡ ದಯವಿಟ್ಟು 7 ಗಂಟೆಗೆಲ್ಲ ನಾವೇನು ಬಸ್ಗಳು ಬರ್ಸಿದ್ದೀವೋ ಅದ್ರ ಪ್ರಕಾರ 7 ಗಂಟೆಗೆ ನಿಮ್ಮ 7 ಗಂಟೆ ಒಳಗಡೆ ಬಸ್ ನಿಮ್ಗೆ ಇರ್ತದೆ. ಎಲ್ಲ 7 ಗಂಟೆಗೆ ದಯವಿಟ್ಟು ಬಂದುಬಿಡ್ಬೇಕು. 10 ಗಂಟೆಗೆ ಅಲ್ಲಿ ಇರಬೇಕು. ದಯವಿಟ್ಟು ಆ ಕಾರ್ಯಕ್ರಮವನ್ನು ಆ ಪ್ರತಿಭಟನೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಭಾಳ ಯಾವತ್ತೂ ಕೂಡ ಬೆಂಗಳೂರಲ್ಲಿ ನಡೀಬಾರ್ದು ಅಂಥ ಒಂದು ಪ್ರತಿಭಟನೆ ನಡೀತದಕ್ಕೆಲ್ಲ ಸಹಕರಿಸಬೇಕು ಅಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಂಚಾಯತಿಗೆ ಒಂದೊಂದು ಹೋಗ್ತಾರೆ. ಪಂಚಾಯತಿಗೆ ಒಂದೊಂದು ನಗರದಲ್ಲೇ 4 ಬಸ್ ಹೋಗ್ತಾ ಇದೆ. ಎಲ್ಲ ಪಂಚಾಯತಿಗಳಲ್ಲಿ ಅವ್ರವ್ರ ಇಷ್ಟಾಚಾರ ನಮ್ಗೊಂದು ಬಸ್ ಬೇಕು. ಆ ಥರ ಕೊಟ್ಟರೆ 100 ಬಸ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಒಂದು ಲಿಮಿಟ್ ಆಗಿ ನಾವು 30 ಪಂಚಾಯತಿ ಪ್ರಕಾರ 30 ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಯಾಕಂದರೆ ನನಗೊಂದು ಬಸ್ಸು 100 ಬಸ್ ಆಗ್ತದೆ. ಬಸ್ಗಳಲ್ಲಿ ರಾಜ್ಯ ಎಲ್ಲ ಕೂಡ ಕಾರ್ಯಕ್ರಮದಂದ್ರೆ ರಾಜ್ಯದ ಬಸ್ಸುಗಳು ಸಿಗೋದು ಭಾಳ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು 30 ಬಸ್ಗಳಲ್ಲಿ ಹೋಗ್ತಾಯಿದ್ವಿ.